ಈಗ ನೀವೊಬ್ಬರು ಕಾಂಗ್ರೆಸ್ನ ಕಾರ್ಯಕರ್ತರು ಅಥವಾ ಸ್ಥಳೀಯ ನಾಯಕರು, NRI ಉದ್ಯಮಿಯೂ ಕೂಡ ಹೌದು. ಈಗ ರಾಜ್ಯದಲ್ಲಿ ರೂಲ್ ಮಾಡ್ತಾ ಇರೋದು ನಿಮ್ಮದೇ ಸರ್ಕಾರ. ರಾಜ್ಯಕ್ಕೆ ಚೆನ್ನಾಗಿ ಗೊತ್ತು, ರಾಜ್ಯ ಸರ್ಕಾರಕ್ಕೂ ಚೆನ್ನಾಗಿ ಗೊತ್ತು ಅನಿವಾಸಿ ಕನ್ನಡಿಗರ ಪವರ್ ಏನು, ಅವರ ಸಾಧನೆ ಏನು, ಅವರ ಕೊಡುಗೆಗಳೇನು ಎಲ್ಲವೂ ಗೊತ್ತಿದ್ದುಕೊಂಡು ಆರತಿ ಕೃಷ್ಣ ಅನಿವಾಸಿ ಕನ್ನಡಿಗರ ಈ ಮಧ್ಯದ ಸಂಬಂಧವೂ ಕೂಡ ಸರ್ಕಾರಕ್ಕೆ ಗೊತ್ತು. ಆದರೂ ಈ ಮೀನಾಮೇಷ ಏನು ಹೇಳ್ತೀರಿ ನೀವು ಕಾಂಗ್ರೆಸ್ನ ಕಾರ್ಯಕರ್ತನಾಗಿ? ಈಗ ಕಾಂಗ್ರೆಸ್ನ ಒಂದು ಸ್ಪೋಕ್ಸ್ ಪರ್ಸನ್ ಅಲ್ಲ, ನಾನು ಒಬ್ಬ ಕಾರ್ಯಕರ್ತನಾಗಿದ್ದೀನಿ. ಹಾಗಾಗಿ ಕಾಂಗ್ರೆಸ್ ಪರವಾಗಿ ಏನು ನಂಗೆ ಮಾತಾಡಲಿಕ್ಕೆ ಯಾವುದೇ ಒಂದು ಅಧಿಕಾರ ಇಲ್ಲ. ಆದರೂ ಒಂದು ಕಾಂಗ್ರೆಸ್ನ ಕಾರ್ಯಕರ್ತ ಹಾಗೂ NRI ಆಗಿದ್ದೀನಿ. ನನಗೊಂದು ಭರವಸೆ ಇದೆ. ನಮ್ಮ ಒಂದು 15 ವರ್ಷಗಳಿಂದ ನಡೀತಾ ಇರುವಂಥ ಒಂದು ಹೋರಾಟ, ಇದಕ್ಕೆ ಪ್ರತಿಫಲ ಖಂಡಿತವಾಗಿಯೂ DK ಶಿವಕುಮಾರ್ ಸರ್ ಅವರು ಕೊಡ್ತಾರೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಮಾಡಿ ವೆರಿ ನೆಕ್ಸ್ಟ್ ಡೇ ಘೋಷಣೆಯನ್ನು ಮಾಡಿದ್ದಾರೆ. ನುಡಿದಂತೆ ನಡೆದ ಸರ್ಕಾರ ಸಿದ್ದರಾಮಯ್ಯನವರದ್ದು. ಆದರೆ ಖಂಡಿತವಾಗಿಯೂ ನನಗೆ ಸ್ಪೆಷಲಿ ನಮ್ಮ ಎಲ್ಲ NRIಸ್ಗಳಿಗೆ, ಕಾಂಗ್ರೆಸ್ ಪರವಾಗಿರುವವರಿಗೆ ಎಲ್ರಿಗೂ ಒಂದು ಇದಿದೆ, ವಿ ಆರ್ ಲೈಕ್ ಕಾನ್ಫಿಡೆಂಟ್. ನಮ್ಮ DK ಶಿವಕುಮಾರ್ ಸರ್ ಅವರು ಖಂಡಿತ ಏನು ಘೋಷಣೆಯನ್ನು ಮಾಡಿದ್ದಾರೆ ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ ಅಂತ. ಆದರೆ ಈಗ ಇರುವಂಥ ಬೆಳವಣಿಗೆ ಏನಂದರೆ, ನಮ್ಮ NRIಗಳ ಮಧ್ಯೆ ಇದು ಘೋಷಣೆ ಮಾಡಿ ಕಾರ್ಯರೂಪಕ್ಕೆ ಬರಲಿಕ್ಕೆ ತುಂಬ ಸಮಯ ತೆಗಿಬಾರ್ದು ಅಂತ. ಇನ್ನಿರೋದು 1 ವರ್ಷ 8 ತಿಂಗಳು ನಮ್ಮ ಸರ್ಕಾರ. ನಮ್ಮ ಸರ್ಕಾರ ಈ ಕಾರ್ಯವನ್ನು DK ಶಿವಕುಮಾರ್ ಸರ್ನವರ ಸಾರಥ್ಯದಲ್ಲೇ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ. ಆದರೆ ಇದು ಅತ್ಯಂತ ಶೀಘ್ರ ರೂಪದಲ್ಲಿ ಆಗಬೇಕು ಅಂತ ನಮ್ಮೆಲ್ಲರ ಬೇಡಿಕೆ. ಈಗಾಗಲೇ ಹಿದಾಯತ್ ಅಡ್ಡೂರು ಹೇಳಿದರು, ಮೊನ್ನೆ ತಾನೇ ನಮ್ಮದೊಂದು ಟ್ವಿಟ್ಟರ್ ಅಭಿಯಾನ ನಡೆಯಿತು. ಗ್ಲೋಬಲ್ NRIಗಳು ಎಲ್ಲ ಜೊತೆಗೆ ಸೇರಿ ಒಂದು ದೊಡ್ಡ ಅಭಿಯಾನ ನಡೆಸಿದರು. ಅದು ಇಂಡಿಯಾ ಲೆವೆಲ್, ಭಾರತ ದೇಶದ ಲೆವೆಲಲ್ಲಿ ಮಾತ್ರ ಅಲ್ಲ, ಗ್ಲೋಬಲ್ ಲೆವೆಲಲ್ಲಿ ನಂಬರ್ 1 ಟ್ರೆಂಡಿಂಗಲ್ಲಿ ಹೋಯಿತು. ಹಾಗಾದರೆ ನೀವು ನೋಡಿ ನಮ್ಮ ಯುನಿಟಿ ಹೇಗಿದೆ ಅಂತ ಎಲ್ಲ NRIಗಳಿದು. ಖಂಡಿತವಾಗಿಯೂ ನೀವೊಂದು ಪ್ರಶ್ನೆ ಕೇಳಿದ್ದಕ್ಕೆ ನೇರ ಉತ್ತರ ಏನಂದರೆ, ಖಂಡಿತ DK ಶಿವಕುಮಾರ್ ಸರ್ ಅವರ ಸಾರಥ್ಯದಲ್ಲಿ ಇದೊಂದು ಸಚಿವಾಲಯ 100% ಕ್ರಿಯೇಟ್ ಆಗ್ತದೆ. ಹಾಗೆ ಇದರ ಒಂದು ಸಚಿವರು ಯಾರಾಗ್ತಾರೆ ಅಂತ ಇದೊಂದು ಪ್ರಶ್ನೆ ಹಾಗೂ ಚರ್ಚೆಯಲ್ಲೂ ಇದೆ. ನಮ್ಮೆಲ್ಲರ ಒಂದು ಬೇಡಿಕೆ, ಡಾಕ್ಟರ್ ಆರತಿ ಕೃಷ್ಣ ಇದರ ಒಂದು ನೇತೃತ್ವವನ್ನು ತೆಗೆದುಕೊಂಡು ಸಚಿವರಾಗಬೇಕು. ಯಾಕೆಂದರೆ NRIಗಳ ನಾಡಿ ಮಿಡಿತ ಇವರನ್ನು ಬಿಟ್ಟರೆ ಬೇರೆ ಯಾರಿಗೂ ಅಷ್ಟೊಂದು ಅರಿವಿಲ್ಲ. ಮುಂಚೆ YLR ರವಿ ಅವರು ವಿದೇಶಾಂಗ ಮಂತ್ರಿ ಆಗಿದ್ದರು. ಆಗ ಅವರ ಸಲಹೆಗಾರ ಆಗಿದ್ದರು ಡಾಕ್ಟರ್ ಆರತಿ ಕೃಷ್ಣ. ಇಟ್ ಈಸ್ ನಾಟ್ ಯೆಸ್ಟರ್ಡೇ ಟುಡೇ. ಅವರಿಗೊಂದು ಸಾಗರೋತ್ತರದ ಒಂದು ಆಳವಾದ ಅನುಭವ ಇದೆ. ಎಕ್ಸಾಕ್ಟ್ಲಿ, ಸಾಗರದಷ್ಟು ಶಕ್ತಿಯೂ ಇದೆ. 100%. ನಾವು ಆರ್ಥಿಕವಾಗಿ ಹೂಡಿಕೆ ಮಾಡಬೇಕಿದ್ರೆ ಆರತಿ ಕೃಷ್ಣನೇ ಈ ಸಚಿವಾಲಯಕ್ಕೆ ಬರಬೇಕು ಅಂತ ನಮ್ಮೊಂದು ವಿನಂತಿ ಅಷ್ಟೇ.